ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ಏನಿದೆ, ಸೊ ಅದರಲ್ಲಿ ಬರುವಂಥ ಎಲ್ಲ 2, 5 ಮತ್ತು 15 ಅಂಕದ ಪ್ರಶ್ನೆಗಳ ಫಾರ್ಮ್ಯಾಟ್, ಯಾವ ರೀತಿ ಉತ್ತರವನ್ನು ಬರೀಬೇಕು, ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ, ಸೊ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಇದರಿಂದ ಎಲ್ಲ ವಿಷಯಗಳ ಕಂಪ್ಲೀಟ್ ವಿಡಿಯೋ, ಕಂಪ್ಲೀಟ್ ನೋಟ್ಸ್ ಹಾಗೂ ಹೇಗೆ ಉತ್ತರವನ್ನು ಬರೀಬೇಕು ಅನ್ನೋ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಹೇಗೆ ಮಾರ್ಕ್ಸ್ ಕೊಡ್ತಾರೆ ಮತ್ತು ಪೇಪರ್ಗೆ ಬೀಳುವಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಕೊಡ್ತೀವಿ. ಸೊ ಈಗ ಫಾರ್ಮ್ಯಾಟ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ, ಇದು 2 ಅಂಕದ ಮೊದಲು ಹೇಳ್ತಾ ಇದ್ದೀನಿ. ಮೊದಲೇದು ನೋಡ್ಕೋಬೇಕಾಗಿರೋದು ಫ್ಯೂಚರ್ ವ್ಯಾಲ್ಯೂನ ಫಾರ್ಮುಲಾ. ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಂಟು ಬ್ರಾಕೆಟ್ 1 + i⁻n. ಇದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟ್, 1 ಕಾಮನ್ ನಂಬರ್, ಐ ಇಂಟ್ರೆಸ್ಟ್ ರೇಟ್. ಸೊ ಇಂಟ್ರೆಸ್ಟ್ ರೇಟು ಪರ್ಸಂಟೇಜ್ನಲ್ಲಿರುತ್ತೆ, ಅದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಬೇಕು, ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಅದು ಕೊಟ್ಟಂಥ ಪರ್ಸಂಟೇಜ್ನ ಡಿವೈಡೆಡ್ ಬೈ 100 ಮಾಡಿದರೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಎನ್ ಅಂದರೆ ನಂಬರ್ ಆಫ್ ಇಯರ್ಸ್, ಸೊ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅದನ್ನು ತಗೋಬೇಕು. ಎರಡನೇದ್ದು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್. ಸೊ ಅದರ ಫಾರ್ಮುಲಾ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 + i⁻n. ಸೊ ಫ್ಯೂಚರ್ ವ್ಯಾಲ್ಯೂ ಅಂದರೆ ಕ್ವಶನಲ್ಲಿ ಕೊಟ್ಟಂಥ ಅಮೌಂಟು, 1 ಕಾಮನ್ ನಂಬರ್, ಐ ಇಂಟ್ರೆಸ್ಟ್ ರೇಟ್, ಅದನ್ನು ರುಪೀಸ್ಗೆ ಕನ್ವರ್ಟ್ ಮಾಡಬೇಕು, ಮತ್ತು ಎನ್ ಅಂದರೆ ನಂಬರ್ ಆಫ್ ಇಯರ್ಸ್. ಮೂರನೇದ್ದು ಕಾಸ್ಟ್ ಆಫ್ ಡಿಬೆಂಚರ್. ಕಾಸ್ಟ್ ಆಫ್ ಡಿಬೆಂಚರ್ನ ಫಾರ್ಮುಲಾ ಕೆ ಡಿ. ಕಾಸ್ಟ್ ಆಫ್ ಡಿಬೆಂಚರ್ನ ನಾವು ಕೆ ಡಿ ಸಿಂಬಾಲಿನಿಂದ ತೋರಿಸ್ತೀವಿ. ಐ ಡಿವೈಡೆಡ್ ಬೈ ಎನ್ ಪಿ ಇಂಟು ಬ್ರಾಕೆಟ್ 1 - ಟಿ. ಸೊ ಇಲ್ಲಿ ಐ ಅಂದರೆ ಇಂಟ್ರೆಸ್ಟ್ ಅಮೌಂಟ್. ಸೊ ಸ್ಮಾಲ್ ಲೆಟ್ರ್ ಐ, ಕ್ಯಾಪಿಟಲ್ ಲೆಟ್ರ್ ಐಗೆ ಇರುವಂಥ ಡಿಫ್ರೆನ್ಸ್ ಏನಂದರೆ, ಸ್ಮಾಲ್ ಲೆಟ್ರ್ ಐ ಅಂದರೆ ಕೊಟ್ಟಂಥ ಪರ್ಸಂಟೇಜ್ನ ಡಿವೈಡೆಡ್ ಬೈ 100 ಮಾಡಿ ಎಷ್ಟು ಪಾಯಿಂಟ್ ಬರುತ್ತೆ, 0 ಪಾಯಿಂಟ್ ಎಷ್ಟು ಬರುತ್ತೆ ಅದನ್ನು ಬರೆಯೋದು. ಇಲ್ಲಿ ಕ್ಯಾಪಿಟಲ್ ಲೆಟ್ರ್ ಐ ಇದೆ. ಸೊ ಇದರ ಅರ್ಥ ಕ್ವಶನಲ್ಲಿ ಕೊಟ್ಟಿರುವಂಥ ಡಿಬೆಂಚರ್ ಅಮೌಂಟ್ಗೆ ಪರ್ಸಂಟೇಜ್ ಮಾಡಿ ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ಬರೀಬೇಕು. ಇಂಟ್ರೆಸ್ಟ್ ಅಮೌಂಟ್, ನಾಟ್ ಇಂಟ್ರೆಸ್ಟ್ ಪರ್ಸಂಟೇಜ್, ಇಂಟ್ರೆಸ್ಟ್ ಅಮೌಂಟ್ನ ತೊಗೋಬೇಕು. ಡಿವೈಡೆಡ್ ಬೈ ಎನ್ ಪಿ ಅಂದರೆ ನೆಟ್ ಪ್ರಿನ್ಸಿಪಲ್ ಅಮೌಂಟ್. ಸೊ ಎಷ್ಟು ಕ್ವಶನಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ಅದನ್ನು ನೀವು ಡಿವೈಡೆಡ್ ಬೈ ತೊಗೋಬೇಕು. 1 - ಟಿ. 1 ಅಂದರೆ ಕಾಮನ್ ನಂಬರ್, ಟಿ ಅಂದರೆ ಟ್ಯಾಕ್ಸ್. ಸೊ ಕ್ವಶನಲ್ಲಿ ಟ್ಯಾಕ್ಸು ಪರ್ಸಂಟೇಜ್ನಲ್ಲಿರುತ್ತೆ, ಅದನ್ನು ರುಪೀಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಾಲ್ಕನೇ ಮೆಥಡು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ನ ಫಾರ್ಮುಲಾ ಕೆ ಪಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಎನ್ ಪಿ ಇಂಟು 100. ಡಿ ಅಂದರೆ ಇಲ್ಲಿ ಡಿವಿಡೆಂಡ್. ಸೊ ಡಿವಿಡೆಂಡನ್ನು ನಾವು ಪ್ರಿಫರೆನ್ಸ್ ಶೇರ್ ಅಮೌಂಟ್ಗೆ, ಪ್ರಿಫರೆನ್ಸ್ ಶೇರ್ ಪರ್ಸಂಟೇಜ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಸೊ ಎನ್ ಪಿ ಅಂತಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಅಂದರೆ ಕ್ವಶನಲ್ಲಿ ಕೊಟ್ಟಿರೋಂಥ ಅಮೌಂಟ್ಗೆ ನಾವು ನೆಟ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ, ಇಂಟು 100 ಕಾಮನ್ ನಂಬರ್. ಇನ್ನು 5ನೇ ಕೊನೆ ಮೆಥಡ್. ಸೊ 2 ಮಾರ್ಕ್ಸ್ನಲ್ಲಿ 5 ಮೆಥಡ್ ಬರುತ್ತೆ. ಕಂಬೈನ್ಡ್ ಲಿವರೇಜ್. ಸೊ ಕಂಬೈನ್ಡ್ ಲಿವರೇಜ್ನ ಫಾರ್ಮುಲಾ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಸೊ ಈ 5 ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ 2 ಅಂಕದ 3 ಪ್ರಶ್ನೆಗಳು ಪೇಪರ್ನಲ್ಲಿ ಬರುತ್ತೆ. ಇನ್ನೀಗ 5 ಅಂಕದ ಫಾರ್ಮ್ಯಾಟ್ನ ನೋಡೋಣ. ಮೊದಲನೇದು ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್. 4 ಕಾಲಮ್ನ ಪ್ರಿಪೇರ್ ಮಾಡಬೇಕು. ಇಯರ್, ಕ್ಯಾಶ್ ಇನ್ಫ್ಲೋ, ಕಂಪೌಂಡ್ ಇಂಟ್ರೆಸ್ಟ್, ಫ್ಯೂಚರ್ ವ್ಯಾಲ್ಯೂ. ಸೊ ಇಯರ್ ಕಾಲಮ್ ಕ್ವಶನಲ್ಲಿ ಅವ್ರು ಕೊಟ್ಟಂಥ ಇಯರ್ ನಂಬರ್ನ ಬರೆಯೋದು, ಕ್ವಶನ್ನಲ್ಲೇ ಇರುತ್ತೆ. ಕ್ಯಾಶ್ ಇನ್ಫ್ಲೋ ಕ್ವಶನಲ್ಲಿ ಕೊಟ್ಟಿರೋಂಥ ಅಮೌಂಟ್ಸ್. ಸೊ ಏನಿದೆ ಕ್ವಶನಲ್ಲಿ ಅಮೌಂಟು ಅದನ್ನೇ ಬರೆಯೋದು. ಕಂಪೌಂಡ್ ಇಂಟ್ರೆಸ್ಟ್ ಕ್ವಶನಲ್ಲಿ ಫ್ಯಾಕ್ಟರ್ಸ್ ಟೇಬಲ್ ಪ್ರಕಾರ ಎಷ್ಟು ಅನ್ನೋದನ್ನು ಕೊಟ್ಟಿರ್ತಾರೆ, ಅಂದರೆ 0.909 ಈ ಟೈಪ್ ಒಂದು ನಂಬರ್ಸ್ ಕೊಟ್ಟಿರ್ತಾರೆ, ಅವುಗಳನ್ನ ಬರ್ಕೋದು. 3 ಕಾಲಮ್ ಅವರೇ ಕೊಡ್ತಾರೆ. 4th ಕಾಲಮ್ ಮಾತ್ರ ನೀವು ಕಂಡುಹಿಡಿಬೇಕು. ಅದನ್ನು ಹೇಗೆ ಕಂಡುಹಿಡಿತೀವಿ ಅಂದರೆ, ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ನ ಮಲ್ಟಿಪಲ್ ಮಾಡೋದ್ರ ಮೂಲಕ ಫ್ಯೂಚರ್ ವ್ಯಾಲ್ಯೂ ಕಾಲಮ್ನ, 4ನೇ ಕಾಲಮ್ನ ಕಂಡುಹಿಡಿತೀವಿ. ಫಸ್ಟ್ 3 ಕಾಲಮ್ಸ್ ಕ್ವಶನಲ್ಲಿ ಅವರೇ ಕೊಡ್ತಾರೆ. ನೆಕ್ಸ್ಟ್ ನೋಡೋಣ ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಪ್ರೆಸೆಂಟ್ ವ್ಯಾಲ್ಯೂಗೂ ಕೂಡ ಸೇಮ್ ಕಾಲಮ್ಸ್ ಬರುತ್ತೆ. ಇಯರ್, ಕ್ಯಾಶ್ ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ, ಫ್ಯಾಕ್ಟರ್, ಪ್ರೆಸೆಂಟ್ ವ್ಯಾಲ್ಯೂ. ಸೊ ಫ್ಯಾಕ್ಟರ್ ಹೆಸರು ಚೇಂಜ್ ಮಾಡಬೇಕಷ್ಟೇ. ಇಯರ್ ಕಾಲಮು ಕ್ವಶನಲ್ಲಿ ಕೊಟ್ಟಿರೋಂಥ ಇಯರ್ ಹಚ್ಕೋದು. ಕ್ಯಾಶ್ ಅಂತಂದರೆ ಕ್ವಶನಲ್ಲಿ ಕೊಟ್ಟಂಥ ಅಮೌಂಟ್ನ ಹಚ್ಕೋಬೇಕು. ಫ್ಯಾಕ್ಟರ್ಸು ಅವರೇ ಕೊಡ್ತಾರೆ. 3 ಕಾಲಮ್ನ ಅವರೇ ಕೊಟ್ಟಿರ್ತಾರೆ. ಸೆಕೆಂಡ್ ಮತ್ತು ಥರ್ಡ್ ಕಾಲಮ್ನ ಮಲ್ಟಿಪಲ್ ಮಾಡಿದರೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಓನ್ಲಿ 4th ಕಾಲಮ್ ನೀವು ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. 5 ಅಮೌಂಟ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಕ್ಯಾಲ್ಕುಲೇಷನ್ಗೂ ಒಂದೊಂದು ಅಮೌಂಟು, ಒಂದೊಂದು ಮಾರ್ಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟು ಥರ್ಡ್ ಮೆಥಡ್ ನೋಡೋಣ. ಸೊ ಥರ್ಡ್ ಮೆಥಡ್ ಹೆಸರು ಲಿವರೇಜ್. ಸೊ ಲಿವರೇಜ್ ಬಿಡಿಸ್ಬೇಕಂದ್ರೆ 3 ಲಿವರೇಜ್ ಬರುತ್ತೆ. ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. 3ರಲ್ಲಿ 2ನ್ನು ಪ್ರಶ್ನೆಯಾಗಿ ಕೇಳ್ತಾರೆ. ಮೊದಲು ಒಂದು ಚಾರ್ಟ್ ಪ್ರಿಪೇರ್ ಮಾಡಬೇಕು ನೀವು. ಅದರಲ್ಲಿ ಸೇಲ್ಸ್ ಬರುತ್ತೆ, ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಿದಾಗ EBIT ಬರುತ್ತೆ, ಕಾಂಟ್ರಿಬ್ಯೂಷನ್ ಬರುತ್ತೆ. ಸೇಲ್ಸ್ನಲ್ಲಿ ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಬೇಕು. ನಂತರ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದಾಗ EBIT ಬರುತ್ತೆ. ಇಂಟ್ರೆಸ್ಟ್ನ ಮೈನಸ್ ಮಾಡಿದಾಗ EBT ಬರುತ್ತೆ. ಈ ಚಾರ್ಟ್ ನೆನ್ಪಿಟ್ಕೋಬೇಕು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಬಂದಂಥ ಆನ್ಸರ್ ಕಾಂಟ್ರಿಬ್ಯೂಷನ್. ಅದರಲ್ಲಿ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದರೆ EBIT, ಅದರಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದರೆ EBT.
ಈಗ ಫಾರ್ಮುಲಾ ನೋಡ್ತಾ ಹೋಗೋಣ. ಮೊದಲೇದ್ದು ಆಪರೇಟಿಂಗ್ ಲಿವರೇಜ್. ಸೊ ಆಪರೇಟಿಂಗ್ ಲಿವರೇಜ್ನ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಆಲ್ರೆಡಿ ನೀವು ಪ್ರಿಪೇರ್ ಮಾಡಿರುವಂಥ ಚಾರ್ಟ್ನಲ್ಲಿ ಈ ಫಾರ್ಮುಲಾಕ್ಕೆ ಬೇಕಾಗಿರುವಂಥ ಅಮೌಂಟ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟು ಫೈನಾನ್ಷಿಯಲ್ ಲಿವರೇಜ್ EBIT ಡಿವೈಡೆಡ್ ಬೈ EBT. ಮೂರನೇದ್ದು ಕಂಬೈನ್ಡ್ ಲಿವರೇಜ್. ಮೊದಲ ಆನ್ಸರ್ ಏನು ಆಪರೇಟಿಂಗ್ ಲಿವರೇಜ್, ಸೆಕೆಂಡ್ ಆನ್ಸರು ಫೈನಾನ್ಷಿಯಲ್ ಲಿವರೇಜ್ ಕಂಡು ಹಿಡಿದಿರ್ತಾರೆ, ಅವೆರಡನ್ನ ಮಲ್ಟಿಪಲ್ ಮಾಡಿದಾಗ ಕಂಬೈನ್ಡ್ ಲಿವರೇಜ್ ಬರುತ್ತೆ. ಇನ್ನು ನಾಲ್ಕನೇ ಮೆಥಡ್ಗೆ ಹೋಗೋಣ. ಇದರಲ್ಲೂ ಕೂಡ 5 ಮೆಥಡ್ ಬರುತ್ತೆ. ನಾಲ್ಕನೇ ಮೆಥಡ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾಲ್ಕನೇ ಮೆಥಡ್ನ ಫಾರ್ಮೇಟ್ ಏನಂದರೆ ಪೇ ಬ್ಯಾಕ್ ಪೀರಿಯಡ್. ಸೊ ಪೇ ಬ್ಯಾಕ್ ಪೀರಿಯಡ್ ಪ್ರಶ್ನೆ ಬಂದಾಗ 3 ಕಾಲಮ್ ನೀವು ಪ್ರಿಪೇರ್ ಮಾಡಬೇಕು. ಇಯರ್, ಕ್ಯಾಶ್ ಇನ್ಫ್ಲೋ, ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಮೊದಲ 2 ಕಾಲಮ್ ಕ್ವಶನಲ್ಲೇ ಇರುತ್ತೆ. ಅವರೇ ಇಯರ್ ಕೊಟ್ಟಿರ್ತಾರೆ, ಅವರೇ ಒಂದಿಷ್ಟು ಅಮೌಂಟನ್ನು ಕೊಟ್ಟಿರ್ತಾರೆ. ನೀವು ಇಯರ್ನ ಮತ್ತು ಕ್ಯಾಶ್ ಅಮೌಂಟ್ನ ಬರ್ಕೊಂಡು ಕ್ಯಾಶ್ ಅಮೌಂಟ್ನ ಮೇಲಿಂದ ಪ್ಲಸ್ ಮಾಡ್ತಾ ಬರಬೇಕು. ಆವಾಗ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಈ ಮೂಲಕ ನೀವು ಅವರು ಇನ್ವೆಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರುತ್ತೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟು. ಆ ಅಮೌಂಟು ನಿಮಗೆ ಕ್ಯುಮ್ಯುಲೇಟಿವ್ ಲಾಸ್ಟ್ ಕಾಲಮ್, ಥರ್ಡ್ ಕಾಲಮ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಕಾಲಮ್ನಲ್ಲಿ ಎಲ್ಲಿಗೆ ಬಂದಿದೆ ಅಂತ ನೋಡಬೇಕು. ಆ ಆನ್ಸರ್ ಎಲ್ಲಿಗೆ ಬಂದಿದೆ ಆ ಇಯರ್ನ ನೀವು ಪೇ ಬ್ಯಾಕ್ ಪೀರಿಯಡ್ ಅಂತ ಆನ್ಸರ್ ಆಗಿ ಬರೀಬೇಕು. ಇನ್ನು ಕೊನೆ ಮೆಥಡ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, WACC, 5ನೇ ಮೆಥಡ್. ಸೊ 5ನೇ ಮೆಥಡ್ ಬಿಡಿಸೋದು ಫಾರ್ಮ್ಯಾಟ್ ಏನಂದರೆ ಸೋರ್ಸ್ ಆಫ್ ಫಂಡ್, ಕ್ಯಾಪಿಟಲ್, ಕಾಸ್ಟ್, ವೇಟೆಡ್ ಕಾಸ್ಟ್. 4 ಕಾಲಮ್ನ ಪ್ರಿಪೇರ್ ಮಾಡಬೇಕು. ಸೋರ್ಸ್ ಆಫ್ ಫಂಡ್ ಜಾಗದಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್, ರಿಟೇನ್ಡ್ ಅರ್ನಿಂಗ್ಸ್ ಶಬ್ದಗಳನ್ನ ಬರ್ಕೋಬೇಕು. ನೆಕ್ಸ್ಟು ಕ್ಯಾಪಿಟಲ್ ಜಾಗದಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟ್ಸ್ನ ಬರ್ಕೋಬೇಕು. ನೆಕ್ಸ್ಟು ಕಾಸ್ಟ್ ಜಾಗದಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸಂಟೇಜ್ಗಳನ್ನ ಬರ್ಕೋಬೇಕು. ಆ 2ನೇ ಕಾಲಮ್ ಕ್ಯಾಪಿಟಲ್ ಅಮೌಂಟಿಗೂ ಕಾಸ್ಟ್ ಅಮೌಂಟಿಗೂ ಪರ್ಸಂಟೇಜ್ ಮಾಡಿದಾಗ ಏನು ಬರುತ್ತೆ ಅಂದರೆ 2ನೇ ಕಾಲಮ್ 3ನೇ ಕಾಲಮ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಬರುತ್ತೆ ಅದೇ 4ನೇ ಕಾಲಮ್ ವೇಟೆಡ್ ಕಾಸ್ಟ್. ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವುದಕ್ಕಂದರೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಿಬೇಕಂದ್ರೆ ಟೋಟಲ್ ವೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟ್ ಆಫ್ ಕ್ಯಾಪಿಟಲ್ ಇಂಟು 100. ಅಂದರೆ 4th ಕಾಲಮ್ನ ಟೋಟಲ್, ಸೆಕೆಂಡ್ ಕಾಲಮ್ನ ಟೋಟಲ್ ಡಿವೈಡೆಡ್ ಬೈ ಮಾಡಿ ಇಂಟು 100. ಮೇಲೆ 4th ಕಾಲಮ್ ಅಮೌಂಟ್ ಡಿವೈಡೆಡ್ ಬೈ ಕೆಳಗಡೆ ಸೆಕೆಂಡ್ ಕಾಲಮ್ನ ಅಮೌಂಟ್ ಇಂಟು 100. ಇವು 5 ಮೆಥಡ್ನಲ್ಲಿನೇ ನಿಮಗೆ 3 ಪ್ರಶ್ನೆಗಳು ಲೆಕ್ಕ ಬರುತ್ತೆ. ಉಳಿದಿದ್ದು ಥಿಯರಿ ಇರುತ್ತೆ. ಸೊ 2 ಮಾರ್ಕ್ಸಿಂದ 5 ಆಯಿತು, 5 ಮಾರ್ಕ್ಸಿಗೆ 5 ಮೆಥಡ್ ಆಯಿತು. ಇನ್ನು 15 ಮಾರ್ಕ್ಸ್ಗೆ ಎಕ್ಯುರೇಟ್ 3 ಕ್ವಶನ್ ಯಾವ ಬಿದ್ದಿವೆ ಅಂತ ಗೊತ್ತಿದೆ, ಅವುಗಳ ಫಾರ್ಮೆಟ್ನ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದು ಕ್ವಶನ್ ಪೇಪರ್ನಲ್ಲಿ 15 ಮಾರ್ಕ್ಸ್ಗೆ NPV ಇರುತ್ತೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದು. ಸೊ ಅದಕ್ಕೆ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹಾಕಿ 4 ಕಾಲಮ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಕ್ವಶನಲ್ಲಿ ಇಯರ್ ಕೊಟ್ಟಿರ್ತಾರೆ, ಕ್ವಶನಲ್ಲಿ ಕ್ಯಾಶ್ ಇನ್ಫ್ಲೋ ಕೊಟ್ಟಿರ್ತಾರೆ, ಕ್ವಶನಲ್ಲೇ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿರ್ತಾರೆ. 3 ಕಾಲಮ್ನ ಹಾಕಿ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ನ ಇಂಟು ಮಾಡಿದಾಗ 4th ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಅಷ್ಟು ಕಂಡು ಹಿಡಿದ್ರೆ ಮುಗಿಲಿಲ್ಲ ಆನ್ಸರು. ಇದಕ್ಕೆ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಮೈನಸ್ ಮಾಡ್ಕೋಬೇಕು. ಆಗ ಬರೋ ಆನ್ಸರು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಈ ರೀತಿಯಾಗಿ 2 ಪ್ರಾಜೆಕ್ಟ್ಗೆ ಬಿಡಿಸ್ಬೇಕು. ನಾ ಎಕ್ಸಾಂಪಲ್ ಆಗಿ XY ಅಂತ ತೊಗೊಂಡಿದ್ದೀನಿ. ಸೊ XY ಪ್ರಾಜೆಕ್ಟ್ ಬಿಡಿಸು, ಯಾವುದು ಆನ್ಸರ್ ಹೈಯೆಸ್ಟ್ ಬಂದಿರುತ್ತೆ ಮೈನಸ್ ಮಾಡಿದ ನಂತರ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಅದನ್ನು ಬೆಸ್ಟ್ ಅದನ್ನು ಚೂಸ್ ಮಾಡಬೇಕು ಅಂತ ನೀವು ಕೆಳಗಡೆ ಕಮೆಂಟ್ ಬರೀಬೇಕು. ಆಗ ಮಾತ್ರ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗೆ. ಬರೀ ಪ್ರಾಬ್ಲಮ್ ಬಿಡಿಸಿದರೆ 0 ಮಾರ್ಕ್ಸ್ ಕೊಡ್ತಾರೆ. ಕಮೆಂಟ್ಸ್ ವಿತೌಟ್ ಕಮೆಂಟ್ಸು ಇದಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ. ಸೆಕೆಂಡ್ ಮೆಥಡ್ ನೋಡೋಣ. ಯಾವುದಕ್ಕೆ 15 ಮಾರ್ಕ್ಸಿನ ಪ್ರಾಬ್ಲಮ್ಮು 3 ಅಂತ ಹೇಳಿದೆ ನಾ. ಪ್ರಶ್ನೆ 3 ಬಂದಿವೆ ಪೇಪರ್ನಲ್ಲಿ. ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ 2 ಕಾಲಮ್ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ರುಪೀಸ್ ಕಾಲಮ್. ಪರ್ಟಿಕ್ಯುಲರ್ ಕಾಲಮ್ ಈ ವರ್ಕಿಂಗ್ ಕ್ಯಾಪಿಟಲ್ ಸೂತ್ರನೇ ಏನಂದರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಎರಡನ್ನು ಮೈನಸ್ ಮಾಡಿದಾಗ ಬರೋದೇ ವರ್ಕಿಂಗ್ ಕ್ಯಾಪಿಟಲ್. ನೀವು ವರ್ಕಿಂಗ್ ಕ್ಯಾಪಿಟಲ್ ಬಿಡಿಸ್ಬೇಕಂದ್ರೆ ಕರೆಂಟ್ ಅಸೆಟ್ ಹೆಡ್ಡಿಂಗ್ ಹಾಕಬೇಕು, ಆನ್ಸರ್ನಲ್ಲಿ ಫಾರ್ಮ್ಯಾಟ್ನಲ್ಲಿ ಕರೆಂಟ್ ಲಯಬಿಲಿಟಿ ಹೆಡ್ಡಿಂಗ್ ಹಾಕಬೇಕು. ಎರಡನ್ನೂ ಕಂಡುಹಿಡಿದು ಮೈನಸ್ ಮಾಡಿದಾಗ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಕರೆಂಟ್ ಅಸೆಟ್ ಕಂಡುಹಿಡಿಬೇಕಂದ್ರೆ ಅದರಲ್ಲಿ 5 ಅಸೆಟ್ಸ್ ಬರುತ್ತೆ. ಸೊ 5 ಅಸೆಟ್ಸಿಗೂ ಒಂದು ಫಾರ್ಮುಲಾ ಇದೆ, ಅದನ್ನು ಲಾಸ್ಟ್ ಹೇಳ್ತೀನಿ. ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಡೆಟಾರ್ಸ್, ಕ್ಯಾಶ್ ಇನ್ ಅಡ್ವಾನ್ಸ್. ಇವು 5 ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಆ ಕರೆಂಟ್ ಅಸೆಟ್ ಅಮೌಂಟ್ ಕಂಡುಹಿಡಿಬೇಕಂದ್ರೆ ಮೇಲೆ ಒಂದು ಫಾರ್ಮುಲಾ ಬರೆದಿದ್ದೀನಿ. ಸೊ ಕ್ವಶನಲ್ಲಿ ಎಷ್ಟು ಯೂನಿಟ್ಸ್ ಇದೆ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ಎಷ್ಟು ಸೇಲ್ ಪ್ರೈಸ್ ಅಂತ ಕೊಟ್ಟಿರ್ತಾರೆ, 3% ಕೊಟ್ಟಿರ್ತಾರೆ. ಆ ಪರ್ಸೆಂಟೇಜ್ನ ತಗೋಬೇಕು. ಟೈಮ್ ಕೊಟ್ಟಿರ್ತಾರೆ 1 ಮಂತ್, 2 ಮಂತ್, 10 ವೀಕ್ಸ್, 12 ವೀಕ್ಸ್, ಈ ರೀತಿಯಾಗಿ. ಸೊ ಈ ರೀತಿ ಪೀರಿಯಡ್ ತೊಗೊಂಡು ನೀವು ಕಂಡುಹಿಡಿಬೇಕು. ಕರೆಂಟ್ ಲಯಬಿಲಿಟಿ ಹೆಡ್ಡಿಂಗ್ ಹಾಕಬೇಕು. ನೆಕ್ಸ್ಟು 5 ಅಸೆಟ್ ಕಂಡು ಹಿಡಿದ ಮೇಲೆ ಸೊ ಕರೆಂಟ್ ಲಯಬಿಲಿಟಿಯಲ್ಲಿ 2 ಲಯಬಿಲಿಟಿ ಬರುತ್ತೆ, ಒಂದು ಕ್ರೆಡಿಟಾರ್ಸ್ ಮತ್ತು ಕಾಂಟಿಜೆಂಟ್ ಲಯಬಿಲಿಟಿ. ಸೊ ಸೇಮ್ ಫಾರ್ಮುಲಾ ಅಸೆಟ್ಗೆ ಏನಿದೆ ಅದೇ. ಇವುಗಳನ್ನು ಕಂಡು ಹಿಡಿದು ಮೈನಸ್ ಮಾಡಿದಾಗ ಬರೋ ಆನ್ಸರ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕಂಡು ಹಿಡಿತೀವಿ. ಅಂದರೆ ಮೊದಲೇ ಹೆಡ್ಡಿಂಗ್ ಕರೆಂಟ್ ಅಸೆಟ್, ಎರಡನೇ ಹೆಡ್ಡಿಂಗ್ ಕರೆಂಟ್ ಲಯಬಿಲಿಟಿ, ಎರಡು ಟೋಟಲ್ನ ಮೈನಸ್ ಮಾಡಿದಾಗ ಉಳಿಯೋದೇ ವರ್ಕಿಂಗ್ ಕ್ಯಾಪಿಟಲ್. ಲಾಸ್ಟ್
ಮೆಥಡ್ನ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ EPS. ಸೊ ನೀವು EPS ಪ್ರಾಬ್ಲಮ್ನ ಬಿಡಿಸ್ಬೇಕಂದ್ರೆ ಇದರಲ್ಲಿ ಮೊದಲೇ ಕಾಲಮ್ ಪರ್ಟಿಕ್ಯುಲರ್ ಹಾಕಿ 4 ಪ್ಲ್ಯಾನ್ಸ್ ಕೊಟ್ಟಿರ್ತಾರೆ. ಸೊ ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3, ಪ್ಲ್ಯಾನ್ 4 ಅಂತ ಬರ್ಕೋಬೇಕು. ಇದರಲ್ಲಿ ಮೊದಲು EBIT ಅಂತ ಬರ್ಕೋಬೇಕು. ಇದರಲ್ಲಿನ ಇಂಟ್ರೆಸ್ಟ್ ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ನ ಡಿಬೆಂಚರ್ ಮೇಲೆ ಕಂಡುಹಿಡಿತೀವಿ. ಇಂಟ್ರೆಸ್ಟ್ ಮೈನಸ್ ಆದ ನಂತರ ಉಳಿಯೋ ಅಮೌಂಟ್ಗೆ EBT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ನಂತರ ಟ್ಯಾಕ್ಸ್ ಮೈನಸ್ ಮಾಡಬೇಕು. ಟ್ಯಾಕ್ಸ್ನ ಬಂದ ಆನ್ಸರ್ ಮೇಲೆ ಕಂಡುಹಿಡಿತೀವಿ, ಅಂದರೆ EBT ಅಮೌಂಟ್ ಮೇಲೆ ಟ್ಯಾಕ್ಸ್ ಪರ್ಸೆಂಟೇಜ್ ಮಾಡ್ತೀವಿ. ಬಂದ ಆನ್ಸರ್ಗೆ EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ನಂತರ ಡಿವಿಡೆಂಡ್ ಮೈನಸ್ ಮಾಡಬೇಕು. ಡಿವಿಡೆಂಡ್ ಓನ್ಲಿ ಪ್ರಿಫರೆನ್ಸ್ ಶೇರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿವಿಡೆಂಡ್ ಕಂಡುಹಿಡಿದ ಮೇಲೆ ಬಂದ ಆನ್ಸರ್ ಮೈನಸ್ ಮಾಡಿದ ನಂತರ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಈ ನೆಟ್ ಪ್ರಾಫಿಟ್ ಕಂಡುಹಿಡಿದ ನಂತರ ನಂಬರ್ ಆಫ್ ಈಕ್ವಿಟಿ ಶೇರ್ನ ಕಂಡುಹಿಡಿಬೇಕು. ಇದನ್ನು ಈಕ್ವಿಟಿ ಶೇರ್ ಅಮೌಂಟ್ ಎಷ್ಟಿರುತ್ತೆ ಕ್ವಶನಲ್ಲಿ ಅದಕ್ಕೆ ಡಿವೈಡೆಡ್ ಬೈ 100 ಮಾಡಿದಾಗ ನಂಬರ್ ಆಫ್ ಈಕ್ವಿಟಿ ಶೇರ್ ಸಿಗುತ್ತೆ. ನಂತರ EPSನ ಫಾರ್ಮುಲಾ ಹಚ್ಚಬೇಕು. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್. ಈ ರೀತಿ EPS ಕಂಡುಹಿಡಿದು ಯಾವುದು ಹೈಯೆಸ್ಟ್ ಇದೆ ಅದನ್ನು ಬೆಟರ್ ಪ್ಲ್ಯಾನ್ ಅಂತ ಬರೀಬೇಕು. ವಿತ್ ಆ ಪ್ಲ್ಯಾನ್ನಲ್ಲಿರುವಂಥ ಈಕ್ವಿಟಿ ಶೇರ್, ಡಿಬೆಂಚರ್, ಪ್ರಿಫರೆನ್ಸ್ ಶೇರ್ನ ನೀವು ಆನ್ಸರಲ್ಲಿ ಮೆನ್ಷನ್ ಮಾಡಬೇಕು. ಆಗ ಮಾತ್ರ ಕಂಪ್ಲೀಟ್ ಆನ್ಸರ್ ಆಗದಂತೆ. ಸೊ ಇದಿಷ್ಟು ನಿಮಗೆ ಇರುವಂಥ 3 15 ಮಾರ್ಕ್ಸು, 5 5 ಮಾರ್ಕ್ಸು, 2 ಮಾರ್ಕ್ಸ್ಗೆ 5 ಪ್ರಾಬ್ಲಮ್ಗಳು ಇರುತ್ತೆ. ಈ 13 ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಔಟ್ ಆಫ್ ಔಟ್ ನೀವು ಸ್ಕೋರ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇದೇ ರೀತಿಯಾದಂಥ ಲೆಕ್ಕದ ಅಥವಾ ಥಿಯರಿ ಸಂಬಂಧಪಟ್ಟಂಥ ಕ್ವಶನ್ಸ್ನೊಂದಿಗೆ ಸಿಗೋಣ. ಧನ್ಯವಾದಗಳು.